ವರ್ಷದ ಫಲ ಕುಂಭರಾಶಿಯ ಮೇಲೆ ಯಾವ ರೀತಿಯಾಗಿದೆ, ಏನೆಲ್ಲ ಪ್ರಭಾವ ಬೀರುತ್ತೆ ಈ ವರ್ಷ, ಬನ್ನಿ ತಿಳಿಯೋಣ. ಕುಂಭರಾಶಿ 2026 ವರ್ಷ ಭವಿಷ್ಯ. ಈ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ಕುಂಭರಾಶಿಯವರಿಗೆ, ಇವತ್ತಿನ ಗ್ರಹಸ್ಥಿತಿಗಳು ಹೇಗಿದೆ, 7.5 ಇನ್ನ ನಡೀತಾ ಇದೆ, ಕೊನೆ ಹಂತದಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ಒಂದು ಮಾತಿದೆ ಜ್ಯೋತಿಷ್ಯದಲ್ಲಿ, ನೋಡಪ್ಪ 7 ವರ್ಷ 7.5 ಅನ್ನೋದು ಮುಗಿಯೋ ಟೈಮ್ ಏನಿರುತ್ತೆ ಒಳ್ಳೇದು ಮಾಡೋಗುತ್ತೆ ಅಂತ ಹೇಳುತ್ತೆ. ಹೌದು, ನಿಜನೇ. ಯಾಕಂತ ಹೇಳಿದ್ರೆ ವರ್ಷದ ಪ್ರಾರಂಭದಿಂದನೇ ಗುರುಬಲ ಇರುತ್ತೆ, ಒಂದು ಪ್ಲಸ್ ಪಾಯಿಂಟ್. ಎರಡನೇದು, ರಾಷ್ಟ್ರಾಧಿಪತಿನೇ ಶನಿಗ್ರಹವಾಗಿದ್ದು ದ್ವಿತೀಯ ಸ್ಥಾನದಲ್ಲಿ ಸಂಯೋಗ ಆಗ್ತಾ ಇದೆ. ಸೊ ಈ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾಗ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು, ಅದು ಕುಟುಂಬದಲ್ಲಿ ಒಂದಷ್ಟು ಕಿರಿಕಿರಿ ಆಗಬಹುದು, ಒಂದಷ್ಟು ಕೆಲಸದಲ್ಲಿ ಕಿರಿಕಿರಿ ಆಗ್ಬೋದು. ಅದು ಹೊರತುಪಡಿಸಿದ್ರೆ ನಿಮಗೇನೋ ಭಾರಿ ಸಮಸ್ಯೆಗಳಿದೆ ಅಥವಾ ಏನೋ ಬದಲಾವಣೆ ಹಾಕುತ್ತೆ ಅಥವಾ ಏನೋ ಒಂದು ತೊಂದರೆಗಳಾಗುತ್ತೆ ಅನ್ನುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ಇಡೀ ವರ್ಷದ ಪೂರ್ತಿಯಾಗಿ ಶನಿಯು ಬದಲಾವಣೆ ಇಲ್ಲ, ದ್ವಿತೀಯ ಸ್ಥಾನದಲ್ಲೇ ಮೀನರಾಶಿಯಲ್ಲೇ ಸ್ಥಿತವಾಗಿರ್ತಾನೆ. ಆದರೆ ಗುರು ಬದಲಾವಣೆ ಇದೆ. ಗುರು ಬದಲಾವಣೆ ಇದೆ ಅಂತ ಹೇಳಿದ್ರೆ ಏನಾದರೂ ಒಂದಷ್ಟು ಏರುಪೇರುಗಳಾಗಬಹುದು. ಗುರುಬಲ ಇದ್ದಾಗ ಒಂದು ಒಳ್ಳೆಯ ಫಲಗಳನ್ನು ಕೊಡಬಹುದು. ಮತ್ತು ಗುರು ಯಾವ ಸ್ಥಾನದಲ್ಲಿದ್ದಾನೆ ನೋಡಿ, ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಗುರು ಗ್ರಹ ಇರೋದರಿಂದ ಮಕ್ಕಳ ವಿಚಾರದಲ್ಲಿ ಏಳಿಗೆ ಚೆನ್ನಾಗಿರುತ್ತೆ. ಈಗಾಗಲೇ ಮದುವೆ ಆಗಿ 4-5 ವರ್ಷ ಆಗಿದೆ, ಒಬ್ಬರಿಗೆ 8 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ. ನೋಡಿ, ಮಕ್ಕಳ ಯೋಗವನ್ನು ಯುಗಾದಿಯ ನಂತರ ಅನುಕೂಲ ಆಗುವಂಥದ್ದು ಕಂಡು ಬರುತ್ತೆ. ಮತ್ತು ಒಂದಷ್ಟು ಮಕ್ಕಳ ಎಜುಕೇಷನ್ ವಿಚಾರದಲ್ಲೇ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ. ಅಂದರೆ ಪಂಚಮ ಸ್ಥಾನ ಒಂದಷ್ಟು ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳಿದೆ. ಏನು ಯೋಗಗಳು ಸೃಷ್ಟಿ ಆಗುತ್ತೆ? ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ. ಯಾರಿಗೆ? ಇದೇ ಪಂಚಮ ಸ್ಥಾನಕ್ಕೆ ಗುರು ಇರುವಂತಹ ಕುಂಭರಾಶಿಯವರಿಗೆ ಗಜಕೇಸರಿ ಯೋಗ ಉಂಟು ಮಾಡುತ್ತೆ. ಇದನ್ನು ಸಹ ಇವರಿಗೆ ಈ ಯುಗಾದಿಯಿಂದ ಅನುಕೂಲ ಆಗುವಂಥದ್ದಿದೆ. ಬುಧಾದಿತ್ಯ ಯೋಗ ಇದೆ, ಶುಕ್ರಾದಿತ್ಯ ಯೋಗ ಉಂಟಾಗುವಂಥದ್ದು ಇರುತ್ತೆ. ಇಡೀ ವರ್ಷದಲ್ಲಿ ಈ ಯೋಗಗಳು ಇವರಿಗೆ ಸಂಪೂರ್ಣವಾದಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಆರ್ಥಿಕ ಸ್ಥಿತಿಯನ್ನು ಒಂದಷ್ಟು ಅಭಿವೃದ್ಧಿಯನ್ನು ಪಡಿಸುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ವರ್ಷದ ಪ್ರಾರಂಭದಲ್ಲಿ ಜೂನ್ ತನಕ ನೀವು ಏನೇ ಶುಭ ಕಾರ್ಯಗಳನ್ನು ಕೈ ಹಾಕಿದ್ರೂ ಅನುಕೂಲ ಆಗುತ್ತೆ. ಮತ್ತು ಒಂದಷ್ಟು ಮನೆಯನ್ನು ಕಟ್ಟುವಂಥದ್ದು, ಒಂದು ಗಜಕೇಸರಿ ಯೋಗ ಅಂತ ಹೇಳಿದ್ರೆ ಒಂದು ಹೆಸರು, ಕೀರ್ತಿ, ಇಂಥದ್ದು ಒಂದಷ್ಟು ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಆದರೆ ಒಂದಷ್ಟು ಗ್ರಹಗಳು ಒಂದಷ್ಟು ತಿಂಗಳುಗಳಲ್ಲಿ ಒಂದಷ್ಟು ಗ್ರಹಗಳು ಬದಲಾವಣೆ ಆದಾಗ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ಒಂದು ಕುಜ ಮೀನ ರಾಶಿಗೆ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಈ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಯಾಕಂದರೆ ಕುಜ ಶನಿ ಸಂಯೋಗ ಈ ಆಸ್ತಿ ವಿವಾದಗಳು ಆಗುವಂಥದ್ದು ಒಂದೇ ಅಲ್ಲ, ಕೋರ್ಟ್ ಕಚೇರಿವರೆಗೂ ಹೋಗುತ್ತೆ. ಅವಾಗ ಏನು ಮಾಡ್ಕೋಬೇಕು? ಸ್ವಲ್ಪ ಜಾಗೃತಿ ವಹಿಸಬೇಕಾಗುತ್ತೆ. ಭಾಗಗಳು ಮಾಡ್ಕೊಳ್ಳೋದಾಗಲಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಮಾತುಕತೆ ಮಾಡಿಕೊಳ್ಳುವಂಥದ್ದಾಗಲಿ ಸ್ವಲ್ಪ ನೋಡ್ಕೋಬೇಕು. ಅದರಲ್ಲಿ ಪ್ರಮುಖವಾಗಿ ಈ ಅಣ್ಣ ತಮ್ಮಂದರ ವಿಚಾರದಲ್ಲಿ ಆಗಬಹುದು. ಸೊ ಈ ಬಹಳ ಎಚ್ಚರಿಕೆ ಇರಬೇಕು. ಮತ್ತು ಇದು ಏಪ್ರಿಲ್ ಒಂದೇ ಅಲ್ಲ, ನವಂಬರ್ ತಿಂಗಳಲ್ಲಿನೂ 5ನೇ ತಾರೀಕಿಗೆ ಕುಜ ಬದಲಾವಣೆ ಆಗುವಂಥದ್ದು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದಷ್ಟು ಸಮಸ್ಯೆಗಳು ಅಣ್ಣ ತಮ್ಮಂದರ ನಡುವೆ ಆಸ್ತಿ ವಿವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿನೂ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಅದು ಬಿಟ್ಟರೆ ದೊಡ್ಡ ಮಟ್ಟಿಗೆ ಯಾವುದೋ ಬಿಸ್ನೆಸ್ಸಲ್ಲಿ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಏನಿಲ್ಲ. ಯಾಕಂದರೆ ಕುಜ ಭೂಮಿ ಕಾರಕ ಅಂತ ಹೇಳ್ತೀವಿ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಏರುಪೇರುಗಳು ಆಗುವಂಥ ಸಾಧ್ಯತೆಗಳು ಕಂಡು ಬಂದರೆ ಬೇರೆ ರೀತಿಯಾದಂಥದ್ದು ಯಾವುದೂ ಸಮಸ್ಯೆ ಏನು ಇರೋದಿಲ್ಲ. ಸಪ್ತಮ ಸ್ಥಾನಕ್ಕೆ ಏನು ಕುಜ ಬದಲಾವಣೆ ಆಗುತ್ತೆ ಆವಾಗ ಒಂದಷ್ಟು ವೈವಾಹಿಕ ಜೀವನಕ್ಕೆ ಏರುಪೇರುಗಳಾಗ್ಬೋದು. ಅದು ತಾತ್ಕಾಲಿಕವಾಗಿ ಇರುವಂಥದ್ದು ಇರುತ್ತೆ. ಇನ್ನು ಸೆಪ್ಟೆಂಬರ್ 18ರ ಸಮೀಪದಲ್ಲಿ 6ನೇ ಮನೆಗೆ ಕುಜ ಪ್ರವೇಶ ಮಾಡ್ತಾನೆ. ಯಾವಾಗಲೂ ಅಷ್ಟೇ, ಕುಜ 6ನೇ ಮನೆಗೆ ಹೋದರೆ ಋಣ ರೋಗದ ವಿಚಾರದಲ್ಲಿ ಹೇಳುವಂಥದ್ದು ಇರುತ್ತೆ. ಭೂಮಿ ನಷ್ಟ ಮಾಡ್ತಾನೆ, ಸಾಲದ ಬಾಧೆ ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಸಾಲ ಮಾಡೋಕ್ಕೆ ಹೋಗ್ಬೇಡಿ. ಹೊಸದಾಗಿ ಬಿಸ್ನೆಸ್ ಮಾಡುವಂಥದ್ದು ಏನಾದರೂ ಇದ್ದರೆ ಅವಾಯ್ಡ್ ಮಾಡಿ, ಆದಷ್ಟು ನೋಡ್ಕೋಬೇಕಾಗತ್ತೆ. ನಂತರ ಈ ಏನು ಏಕಾದಶ ಸ್ಥಾನದಲ್ಲಿರುವಂಥ ಗ್ರಹಗಳು ಈ ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿ ಮಾಡುತ್ತೋ ಅದೇ ರೀತಿ ಗುರು ಬದಲಾವಣೆ ವಿಚಾರದಲ್ಲೇ ಒಂದಷ್ಟು ನೋಡ್ಕೋಬೇಕಾಗುತ್ತೆ. ಜೂನ್ 1ರ ತನಕ ಏನು ಗುರು ಸಂಪೂರ್ಣವಾದಂಥ ಗುರುಬಲ ಇರುತ್ತೋ, ಈ ಗುರು ಜಾತಕದಿಂದ ಲೆಕ್ಕಾಚಾರ ಮಾಡೋಕ್ಕೆ ಹೋದರೆ ರಾಶಿ ವೈಸಲ್ಲಿ ನಾವು ನೋಡೋಕೋದ್ರೆ ಪಂಚಮ ಸ್ಥಾನದಿಂದ 6ನೇ ಮನೆಗೆ ಹೋದಾಗ ಗುರುಬಲ ಕಳ್ಕೊಳ್ಳುವಂಥದ್ದು ಇರುತ್ತೆ. ಸಾಲ, ಋಣ ಇಂಥದ್ದೆಲ್ಲ ಒಂದಷ್ಟು ಸಮಸ್ಯೆಗಳು ಬರ್ಬೋದು. ಅಕ್ಟೋಬರ್ 31ರ ತನಕ ಈ ಪ್ರಾಬ್ಲಮ್ಮು ಎದುರಿಸುವಂಥದ್ದು ಇರುತ್ತೆ. ಯಾವಾಗ ಅಕ್ಟೋಬರ್ 31ಕ್ಕೆ
ಮತ್ತೆ ಗುರು ಬದಲಾವಣೆ ಆಗುತ್ತೆ. ಅಂದರೆ 6ನೇ ಮನೆಯಿಂದ ಒಂದಷ್ಟು 7ನೇ ಮನೆಗೆ ಪ್ರವೇಶ ಮಾಡಿದಾಗ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ. ನೋಡಿ, ಯಾವಾಗಲೂ ಅಷ್ಟೇ, ಈಗಾಗಲೇ ವರ್ಷದ ಪ್ರಾರಂಭದಲ್ಲಿ 5ನೇ ಮನೆಯಲ್ಲಿದ್ದು ಒಂದಷ್ಟು ಜೂನ್ವರೆಗೂ ಒಳ್ಳೆ ಫಲಗಳು ಕೊಟ್ಟರೆ ಕುಂಭರಾಶಿಯವರಿಗೆ, ಮಧ್ಯದಲ್ಲಿ 6ನೇ ಮನೆಯಾಗಿದ್ದಾಗ ಋಣ ರೋಗದ ವಿಚಾರದಲ್ಲಿ ಲೆಕ್ಕಾಚಾರ ಮಾಡಬಹುದು. ಯಾವಾಗ ಈ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾನೋ ನೋಡಿ, ಆಟೋಮೆಟಿಕ್ ಆಗಿ ನಿಮಗೆ ಮದುವೆ ಕಾರ್ಯಗಳು ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಒಂದಷ್ಟು ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲೇ ಉತ್ತಮವಾದಂಥ ಏಳಿಗೆ ಚೆನ್ನಾಗಿರುವಂಥದ್ದು ಕಂಡು ಬರುವಂಥದ್ದು ಇಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು 2027 ವರ್ಷದ ಪ್ರಾರಂಭ ಹಂತದಲ್ಲೇ ನೀವು ಮತ್ತೆ ಗುರು ಬದಲಾವಣೆ ಆಗುವಂಥದ್ದು ಇರುತ್ತೆ. ಅಂದರೆ ನಮಗೆ ಯುಗಾದಿಯಿಂದ ಯುಗಾದಿ ಅಂತ ನಾವು ನೋಡೋಕೆ ಹೋದರೆ ಮಾರ್ಚಿಂದ ಮಾರ್ಚ್ ಬರುವಂಥದ್ದು ಇರುತ್ತೆ. ಹಾಗಾಗಿ ಮತ್ತೆ ಗುರು 6ನೇ ಮನೆಗೆ ಹೋದಾಗ ಏನೂ ಅಷ್ಟು ಫಲಗಳು ಕೊಡೋದಿಲ್ಲ. ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ನೋಡ್ಕೊಳ್ಬೇಕಾಗತ್ತೆ. ಆದರೆ ಒಟ್ಟಾರೆ ಈ ಕುಂಭರಾಶಿಯವರಿಗೆ ವರ್ಷದ ಪ್ರಾರಂಭ, ಯುಗಾದಿ ಪ್ರಾರಂಭದಲ್ಲೇ ಗುರುಬಲ ಇರೋದರಿಂದ ಜಮೀನು ಮನೆ ಖರೀದಿ ಮಾಡೋದು, ಮನೆ ಕಟ್ಟುವಂಥದ್ದು ಅಥವಾ ಸೈಟ್ ಖರೀದಿ ಮಾಡುವಂಥದ್ದಾಗ್ಬೋದು, ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದಕ್ಕೆ ಉತ್ತಮವಾದಂಥ ದಿನಗಳು. Subscribe to One India and never miss an update. Download the One India app now.